ಮಿತ್ರರೇ, ಈ ಈ ವೆಬ್ ಸರಣಿಯಲ್ಲಿ ನಾವು ಸುಸ್ಥಿರ, ಪುನರುತ್ಪಾದಕ ಮತ್ತು ಕಡಿಮೆ ಬಂಡವಾಳ ಹೂಡಿಕೆಯ ಅಥವಾ ಉತ್ಪಾದನಾ ವೆಚ್ಚ ಕಡಿಮೆ ಇರತಕ್ಕಂಥ ನೈಸರ್ಗಿಕ ಕೃಷಿಯ ವಿವಿಧ ಮಜಲುಗಳನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಸಂಚಿಕೆಯಲ್ಲಿ ಇವತ್ತು ಬಹುಬೆಳೆ ಬಹುಮಾಡಿ ಪದ್ಧತಿ ಇದ್ರ ಬಗ್ಗೆ ನಾವು ಮಾಹಿತಿ ಪಡ್ಕೊತಾ ಹೋಗೋಣ. ಮುಖ್ಯವಾಗಿ ಈ ಮಣ್ಣಿನ ಗುಣಧರ್ಮಗಳು, ನಾವು ನೈಸರ್ಗಿಕ ಕೃಷಿ ಅಥವಾ ರಾಸಾಯನಿಕ ರಹಿತ ಕೃಷಿ ಅಂತಂದಾಗ ಮುಖ್ಯವಾಗಿ ನಾವು ಗಮನ ಕೊಡೋದು ನಮ್ಮ ಮಣ್ಣಿನ ಮೇಲೆ, ಮಣ್ಣಿನ ಆರೋಗ್ಯ, ಮಣ್ಣಿನ ಗುಣಧರ್ಮಗಳ ಮೇಲೆ. ಯಾವ ರೀತಿ ನಾವು ಕೃಷಿ ಚಟುವಟಿಕೆಗಳನ್ನ ನಡೆಸ್ತೀವೋ ಅದರಿಂದ ನಮ್ಮ ಮಣ್ಣಿನ ಆರೋಗ್ಯ ಇಂಪ್ರೂವ್ ಆಗಬೇಕು. ಮಣ್ಣಿನಲ್ಲಿ ಸಸ್ಯ ಪೋಷಕಾಂಶಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರಬೇಕು ಮತ್ತು ಸೂಕ್ಷ್ಮ ಜೀವಿಗಳು ಮುಖ್ಯವಾಗಿ ಅವು ಮನೆ ಮಾಡ್ಕೊಂಡಿರ್ಬೇಕು. ಇದೆಲ್ಲವನ್ನು ನಾವು ಗಮನಿಸ್ತಾ ಬರ್ತೀವಿ. ನಾವು ಮಾಡುವ ಯಾವುದೇ ಪದ್ಧತಿ ಈ ಮಣ್ಣಿನ ಆರೋಗ್ಯದ ಬಗ್ಗೆ, ಮಣ್ಣಿನ ಗುಣಧರ್ಮವನ್ನ ಹೆಚ್ಚು ಮಾಡೋದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇರ್ತೀವಿ. We focus on soil and its characteristics. So health of the soil is very important, as all of us knows. Healthy soil will ensure health of the plants. They will give us the quality food grains. By using them, all the animals and all of us will be healthy. Our health derived from the healthy soil in our farm. Hence, in this natural farming practices, we always try to focus on soil and its health. So let us look at more about this. And today we have so many topics we have discussed is about the soil health only. So today's topic also adds to the soil health parameter. We will understand that in detail. So healthy soil means definition of a healthy soil, which is rich in organic carbon or humus as plant nutrient. It should have sufficient types of microbes, microbial biome we call it as, sufficient beneficiary microbes. For microbes to perform, it requires aeration and mulching. So mulching also provides shelter for microbes and also the organic matter, biomass for decomposition and plant nutrition. So these are all the things we look at the parameters of a healthy soil. ಆರೋಗ್ಯಕರ ಮಣ್ಣು ಅಂತ ಏನಪ್ಪಾ ಅಂದ್ರೆ ಅದರಲ್ಲಿ ಉತ್ತಮ ಸಾವಯವ ದ್ರವ್ಯಗಳನ್ನ ಸೇರಿಸ್ತಾ ಬರ್ತೀವಿ. ಅದ್ರ ಸಸ್ಯ ಪೋಷಕಾಂಶಗಳ ಪುನರ್ಬಳಕೆ ಆಗ್ತಾ ಇರುತ್ತೆ. ಅದನ್ನು ಮಾಡತಕ್ಕಂಥ ಉಪಕಾರಿ ಸೂಕ್ಷ್ಮ ಜೀವಿಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇರುತ್ತೆ. ಹೋಗ್ಬೇಕಾದಂತಹ ಗಾಳಿ ಆಡುವಿಕೆ ಮತ್ತು ಮುಚ್ಚಿಗೆ ಮತ್ತು ತೇವಾಂಶ ಇವೆಲ್ಲವನ್ನು ನಾವು ಕಾಪಾಡ್ಕೊತಾ ಬರ್ತಾ ಇರ್ತೀವಿ. ಇದನ್ನ ಮಾಡೋದ್ರಿಂದ ನಮ್ಮ ಸೂಕ್ಷ್ಮ ಜೀವಿಗಳು, ಉಪಕಾರಿ ಸೂಕ್ಷ್ಮ ಜೀವಿಗಳು ಕೆಲಸ ಮಾಡ್ತವೆ. ನಮ್ಮ ಮಣ್ಣು ಆರೋಗ್ಯವಾಗಿರುತ್ತೆ, ನಮ್ಮ ಬೆಳೆ ಉತ್ಕೃಷ್ಟ ಗುಣಮಟ್ಟದಿಂದ ಕೂಡಿರುತ್ತೆ ಮತ್ತು ಆಹಾರವನ್ನು ಉಪಯೋಗಿಸಿದಂತ ನಾವು ಸಹ ಆರೋಗ್ಯದಿಂದ ಇರ್ತೀವಿ ಅನ್ನೋ ಒಂದು ಸರಪಳಿಯನ್ನ ನಾವಿಲ್ಲಿ ಗಮನಿಸಬಹುದು. The healthy soil needs optimum moisture for microbes to perform and the organic manure or matter, plant residues and animal residues we call. That's for food for microbes. So ಆರೋಗ್ಯಕರ ಮಣ್ಣಿನ ನಿರ್ವಹಣೆಯಲ್ಲಿ ತೇವಾಂಶ, ಸಾವಯವ ಗೊಬ್ಬರದ ಬಳಕೆ, ಸಸ್ಯ ತ್ಯಾಜ್ಯಗಳು ಅಥವಾ ಪ್ರಾಣಿ ತ್ಯಾಜ್ಯಗಳು, ಉಪಕಾರಿ ಸೂಕ್ಷ್ಮ ಜೀವಿಗಳ ಸೇರಿಸುವಿಕೆ ಮತ್ತು ಅವುಗಳ ಕಾರ್ಯಚಟುವಟಿಕೆ ಪ್ರೋತ್ಸಾಹಿಸುವಿಕೆ ಇವೆಲ್ಲವನ್ನು ನಾವು ಮಾಡ್ತಾ ಬರ್ತೀವಿ. ಅದನ್ನು ನಾವು ಗಮನಿಸಿದ್ದೀವಿ. ಇದು ಮುಖ್ಯವಾಗಿ ಮಣ್ಣಿನ ಬಗ್ಗೆ ನಾನು ಯಾವಾಗಲೂ ಹೇಳ್ತಾ ಬರ್ತೀನಿ. ಇದೆರಡು ಸ್ಲೈಡ್ ಹೇಳಿದ್ದೀನಿ. ಇವತ್ತಿನ ವಿಷಯಕ್ಕೆ ಬರೋಣ, ಬಹುಬೆಳೆ ಬಹುಮಾಡಿ ಪದ್ಧತಿ. ಅದಕ್ಕೆ ಮುಂಚೆ ನಾವು ಪ್ರಕೃತಿ ಬಗ್ಗೆ, ನಮ್ಮ ನೈಸರ್ಗಿಕ ಕೃಷಿನಲ್ಲಿ ನಾವು ಗಮನಿಸಬೇಕಾಗಿರೋದು ವೈವಿಧ್ಯತೆ. ಆ ಪ್ರಕೃತಿ ಯಾವಾಗ್ಲೂ ವೈವಿಧ್ಯತೆಯನ್ನು ಪ್ರೋತ್ಸಾಹಿಸುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ. ನೇಚರ್ ಆಲ್ವೇಸ್ ಸಪೋರ್ಟ್ಸ್ ಡೈವರ್ಸಿಟಿ. ದಟ್ ಮೀನ್ಸ್ ಇನ್ ಅವರ್ farmland we should create as much of diversity everywhere possible such that the nature takes over, our intervention become minimum, our cost of production will become minimum. So the only way we can make less intervention in our farming practices is to align with the law of nature or the natural activity, which in turn possible only by creating diversity. When we talk about diversity in natural farming, we have to look at diversity on the microbes inside the soil, diversity on the plant species what we use, that we will discuss today more. So and diversity in managing our practices. So these are the diversities we look at it. ನೈಸರ್ಗಿಕ ಕೃಷಿಯು ಯಾವಾಗಲೂ ಒಂದು ವೈವಿಧ್ಯತೆಯನ್ನು ಬಯಸುತ್ತೆ. ಸೊ ಕೃಷಿ ಬೆಳೆಗಳ ವಿವಿಧ ಮಾದರಿಗಳ ಸಸ್ಯ ಪ್ರಭೇದಗಳನ್ನ, ಅಂದ್ರೆ ಡಿಫರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ ಸ್ಪೀಶೀಸ್ ಎಲ್ಲವನ್ನು ಬೆಳೀತಾ ಹೋಗೋಣ. ಆಮೇಲೆ ಅವನ್ನ ಒಂದು ಸಾಂದ್ರತೆಯಲ್ಲಿ, ನಿಗದಿತ ಸಾಂದ್ರತೆ ಅಂತ ಹೇಳಿದ್ದೀನಿ. ತುಂಬಾ ಈ ಮಾನೋಕ್ರಾಪು ಹೈ ಡೆನ್ಸಿಟಿ ಮಾಡ್ತಾರೆ ನಮ್ಮ ರಾಸಾಯನಿಕ ಕೃಷಿಯವರು, ಅಷ್ಟು ಇರಬಾರ್ದು. ಇದರಲ್ಲಿ ಸಾಂದ್ರತೆ ಇರಬೇಕು, ಬಟ್ ನಿಗದಿತವಾಗಿರಬೇಕು. ಲಿಮಿಟೆಡ್ ಡೆನ್ಸಿಟಿ, ನಾಟ್ ದಟ್ ಹೈ ಡೆನ್ಸಿಟಿ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕೆಮಿಕಲ್ ಫಾರ್ಮಿಂಗ್ ಅಂಡ್ ನ್ಯಾಚುರಲ್ ಫಾರ್ಮಿಂಗ್. ಇದನ್ನು ನಾವು ಗಮನಿಸ್ತಾ ಹೋಗೋಣ ಇವತ್ತಿನ ಇದರಲ್ಲಿ. Such a diversity in crop planning can be achieved by using multi-layer multi-cropping.
This approach of crop selection and combination should be based on following considerations. So we need to create diversity of plant ecosystem on our farmland as part of our natural farming. We will going to select, plant and grow different types of plant species. So what are the guiding principles in selecting these plant species, and how do we plant them, where do we plant them, and how do we manage them? This process, this design aspect is called multi-layer multi-cropping. So today our webinar focuses on multi-layer multi-cropping. ಬಹುಬೆಳೆ ಬಹುಮಾಡಿ ಪದ್ಧತಿ ಇದನ್ನು ಅನುಸರಿಸೋದ್ರಿಂದ ನಮ್ಮ ನೈಸರ್ಗಿಕ ಕೃಷಿ ಭೂಮಿಯಲ್ಲಿ ನಾವು ಸಾಕಷ್ಟು ವೈವಿಧ್ಯತೆಗಳನ್ನು ತರಬಹುದು. ವಿವಿಧ ಪ್ರಭೇದದ ಸಸ್ಯಗಳನ್ನು ನಾವು ಜೋಡಿಸ್ತಾ ಬರ್ತೀವಿ. ಈ ಪ್ರಭೇದದ ಸಸ್ಯಗಳು ನಮ್ಮ ಕೃಷಿ ಭೂಮಿಯಲ್ಲಿ ಬಂದಾಗ ಅವುಗಳಿಂದ ಸಿಗ್ತಕ್ಕಂಥ ವೈವಿಧ್ಯತೆ, ಭೂಮಿಯ ಮೇಲ್ಭಾಗದಲ್ಲಿ ಆಗತಕ್ಕಂಥ ವೈವಿಧ್ಯತೆ, ಸಸ್ಯರಾಶಿಯ ವೈವಿಧ್ಯತೆ ಮತ್ತು ಭೂಮಿಯ ಒಳಗಡೆ ಸೂಕ್ಷ್ಮ ಜೀವಿಗಳು ಈ ಸಸ್ಯದ ಬೇರುಗಳನ್ನು ಉಪಯೋಗಿಸಿ ಬೆಳಿತಾವಲ್ಲ, ಅವುಗಳು ಸೃಷ್ಟಿ ಮಾಡತಕ್ಕಂಥ ವೈವಿಧ್ಯತೆ ಎರಡನ್ನೂ ನಾವು ಗಮನಿಸಬಹುದು. ಇವೆರಡನ್ನು ಸಾಧ್ಯ ಮಾಡ್ಕೊಳ್ಳಕ್ಕೆ ನಾವು ಬಹುಬೆಳೆ ಬಹುಮಡಿ ಪದ್ಧತಿ, ಮಲ್ಟಿ ಲೇಯರ್ ಮಲ್ಟಿ ಕ್ರಾಪಿಂಗ್ ಅನ್ನೋದನ್ನ ಜೋಡಿಸ್ತಾ ಬರ್ತೀವಿ. ಹಾಗಾದ್ರೆ ನಮ್ಮ ಕೃಷಿ ಭೂಮಿಯಲ್ಲಿ ನಾವು ಏಕ ಬೆಳೆ ಪದ್ಧತಿ ಮಾಡಲ್ಲ, ಮಾನೋಕಲ್ಚರ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಸೊ ನಾವು ಮಾನೋಕಲ್ಚರ್ ನ ಮಾಡಲ್ಲ, ಏಕ ಬೆಳೆ ಮಾಡಲ್ಲ, ನಾವು ಬಹುಬೆಳೆ ಪದ್ಧತಿನ ಮಾಡ್ತಾ ಬರ್ತೀವಿ, ಪಾಲಿಕಲ್ಚರ್. ಸೊ ದಿ difference between natural farming and the chemical farming is the chemical farming recommends monoculture, so monocropping system, whereas in the non-chemical farming, that is organic farming or natural farming, we focus on polyculture, that is multiple cropping, multiple crop system. So at a given point in time in our farmland, we will going to have different types of plant species. So how do we select plants from? So different types of plant species we use, such as monocotyledon, dicotyledon and forest species plants. So ಏಕದಳ ಸಸ್ಯಗಳು, ದ್ವಿದಳ ಸಸ್ಯಗಳು ಮತ್ತು ಅರಣ್ಯ ವೃಕ್ಷಗಳು ಇತ್ಯಾದಿ ಒಂದು ವೃಕ್ಷ ಪ್ರಭೇದ ಸಸ್ಯ ಪ್ರಭೇದಗಳನ್ನ ನಾವು ಒಂದು ಸಸ್ಯ ವೈವಿಧ್ಯತೆಗೋಸ್ಕರ ಬಹುಬೆಳೆ ಬಹುಮಾಡಿ ಪದ್ಧತಿನಲ್ಲಿ ಬಳಸ್ತೀವಿ. The harvest needs, what type of plants we select, it depends on what is its application, why we need it. So for example, we grow cereals, pulses, oil seeds, spices, fruits and vegetables, aromatic and medicinal plants, dry fruits, etc. So to grow all these kinds of output or the farm produce for our consumption, for our sales point of view, we set up diversified plants in our organic natural farming to create diversity. ಸೊ ನಾವು ನಮ್ಮ ಉತ್ಪಾದನೆ, ನಮ್ಮ ಏನು ಆಹಾರ ಉತ್ಪಾದನೆ ಮಾಡ್ತೀವಲ್ಲ ನಮ್ಮ ಕೃಷಿ ಭೂಮಿನಲ್ಲಿ, ಅದ್ರ ಮೇಲೆ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಎಣ್ಣೆ ಬೀಜಗಳು, ಸಾಂಬಾರ ಪದಾರ್ಥಗಳು, ಹಣ್ಣು ಮತ್ತು ತರಕಾರಿಗಳು ಮತ್ತು ಔಷಧೀಯ ಸಸ್ಯಗಳು ಮತ್ತು ಸುಗಂಧ ದ್ರವ್ಯ ಸಸ್ಯಗಳು, ಒಣ ಹಣ್ಣುಗಳು, ಇವೆಲ್ಲವೂ ನಮಗೆ ಬೇಕಾಗುತ್ತೆ. ಈ ಒಂದೊಂದು ಹಣ್ಣಿಗೆ ಸಂಬಂಧಪಟ್ಟಂಗೆ ಒಂದೊಂದು ರೀತಿಯ ಗಿಡಗಳನ್ನ, ಸಸ್ಯ ಪ್ರಭೇದಗಳನ್ನ ನಾವು ತಗೊಂಡ್ಬಂದು ಜೋಡಿಸ್ಬಿಟ್ಟು ವೈವಿಧ್ಯತೆಯನ್ನ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ಲಾಂಟ್ಸ್ ಹೈಟ್ ಸಚ್ ಆಸ್ ಟಾಲ್, ಮೀಡಿಯಂ, ಡಾರ್ಕ್, ಬುಷಸ್, ಕ್ರೀಪರ್ಸ್ ಎಕ್ಸೆಟ್ರಾ. ಅಂದ್ರೆ ನಾವು ತರ್ತಕ್ಕಂಥ ಗಿಡ್ಡಗಳಲ್ಲಿ ಅವುಗಳ ಎತ್ತರವನ್ನು ನಾವು ಗಮನಿಸಬೇಕಾಗತ್ತೆ. ಕೆಲವು ಎತ್ತರದ ಸಸ್ಯಗಳು, ಕೆಲವು ಗಿಡ್ಡ ತಳಿಗಳು, ಕೆಲವು ಮಧ್ಯಮ ಗಾತ್ರದ ತಳಿಗಳು ಮತ್ತು ಬುಷಿ ಟೈಪ್ ಅಂಡ್ ಕ್ರೀಪರ್ ಟೈಪ್ಸ್ ಅಂತಾನೆ ಹೇಳ್ತೀವಿ. ಸೊ ಇವೆಲ್ಲಾ ತರದ ಗಿಡಗಳನ್ನು ನಾವು ಜೋಡಿಸ್ತಾ ಬರ್ತೀವಿ. ಇದು ಅವಶ್ಯಕತೆ. These are all the types of plants we can select. Based on the irrigation system we can use what is called wetland crops or dryland crops. ಸೊ ನಮ್ಮ ನೀರಾವರಿ ವ್ಯವಸ್ಥೆ ಇದ್ರೆ ಅಂದ್ರೆ ನಾವು ನೀರಾವರಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳೇ ಬೇರೆ, ಒಣಭೂಮಿ ಬೇಸಾಯದಲ್ಲಿ ಬೆಳೀತಕ್ಕಂಥ ಬೆಳೆಗಳೇ ಬೇರೆ. ಅವುಗಳನ್ನು ನಾವು ವರ್ಗೀಕರಿಸಿ ಆ ಬೆಳೆಗಳನ್ನ, ಆ ಸಸ್ಯಗಳನ್ನ ನಾವು ಆಯ್ಕೆ ಮಾಡಿ ನಮ್ಮ ಬಹುಬೆಳೆ ಬಹುಮಾಡಿ ಪದ್ಧತಿಯಲ್ಲಿ ಜೋಡಿಸ್ಕೊಳ್ತೀವಿ. ಬೇಸ್ಡ್ ಆನ್ ದ ಕ್ಲೈಮೇಟ್ ಝೋನ್ಸ್ ಅಂಡ್ ಕಂಡೀಷನ್ಸ್, ಪ್ಲೇನ್ ಲ್ಯಾಂಡ್ಸ್ ಅಂಡ್ ಟೆರೈನ್ ಟೈಪ್ಸ್. ಸೊ ನಮ್ಮ ಮೈದಾನ ಪ್ರದೇಶನ, ಗುಡ್ಡಗಾಡು ಪ್ರದೇಶನ, ಮೈದಾನ ಪ್ರದೇಶದಲ್ಲಿ ಯಾವ ತರ ಬೆಳೆಗಳನ್ನು ಬೆಳಿಬಹುದು, ಗುಡ್ಡಗಾಡಲ್ಲಿ ಯಾವ್ದು ಬೆಳಿಬಹುದು, ಇವೆಲ್ಲವನ್ನು ನಾವು ಇದರಲ್ಲಿ ಗಮನಿಸ್ತಾ ಬರ್ತೀವಿ. ಸೊ these are all the key factors which will help us to decide different types of plant species that we can shortlist and design, create an envelope, design and start planting them and growing them simultaneously together with a design with approach of multi-layer multi-cropping. ಈ ಮಾನದಂಡಗಳನ್ನು ಉಪಯೋಗಿಸಿ, ಇವೆಲ್ಲೂ ನೋಡಿ ಒಂದು 5 ತರದ ಮಾನದಂಡಗಳಿದೆ. ಈ ಮಾನದಂಡಗಳನ್ನು ಉಪಯೋಗಿಸಿ ನಾವು ಬಹುಬೆಳೆ ಬಹುಮಾಡಿ ಪದ್ಧತಿಯಲ್ಲಿ ನೈಸರ್ಗಿಕ ಕೃಷಿ ಮಾಡುವಾಗ ಯಾವ ರೀತಿ ಗಿಡಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದಕ್ಕೆ ಇವೆಲ್ಲ ಮಾನದಂಡಗಳು ಇರುತ್ತೆ. ಇದನ್ನ ನೋಡಿಕೊಂಡು
ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಾವು ಈ ಗಿಡಗಳನ್ನ ಅಥವಾ ಸಸ್ಯ ಪ್ರಭೇದಗಳನ್ನ ಗುರುತಿಸಿ ನಮ್ಮ ಕೃಷಿ ಭೂಮಿಯಲ್ಲಿ ಹಂತ ಹಂತವಾಗಿ ಜೋಡಿಸ್ತಾ ಬರ್ತೀವಿ. ಮಿತ್ರರೇ, ಈ ಬಹುಬೆಳೆ ಬಹುಮಡಿ ಪದ್ಧತಿ ಅನ್ನೋದು ಒಂದು ದಿನದಲ್ಲಿ ಮಾಡುವಂತ ಕಾರ್ಯಕ್ರಮಗಳಲ್ಲ. ಇದನ್ನ ನಾವು ಯೋಜನಾಬದ್ಧವಾಗಿ ಜೋಡಿಸ್ತಾ ಬರ್ಬೇಕಾಗತ್ತೆ. ಸೊ ಅದೆಲ್ಲವನ್ನು ನೀವು ಮಾಡ್ತಾ ಇದ್ದೀರಾ, ನಾವು ಮಾಡ್ತಾ ಇದ್ದೀವಿ. ಅದನ್ನ ಮತ್ತೆ ನಾವು ಒಂದು ರೀತಿ ರೀಕ್ಯಾಪ್ ಮಾಡ್ಕೊಂಡು ಮುಂದೆ ಹೋಗೋಣ. So this is how we do. The multi-cropping cannot be done on single day. It takes its own time. We're going to set it up, progressively, sequentially, or one after the other, as the case may be. Many of you will be already started, implemented this multi-cropping in your farm. But some farmers who wanted to set up new, they should understand what is the benefit of doing multi-layer, multi-cropping, and what plants to be selected, what are the parameters to select those plants. This is the background today we are discussing. Friends, so when you look at the diversity, so how do we achieve diversity both on the inside the soil or on the canopy layer or the outside the soil? So as already said, the diversity is very key in the natural farming. We achieve diversity with a multi-layer multi-cropping method, and we achieve this diversity at various levels. One is called root zone layer. So different plant species have different root structure, so they create their own diversities in the root layers. The canopy layers, different plants will have their own canopy structure. So the width, the height, and the dense, etc. Accordingly, the canopy gets formed, and the canopy layer also creates some kind of a diversity or help to add different types of plant species one below the another. That's called multi-layered. So hosting plants and trees, so we have to strategically host some plants which will host the other plants or the creepers. So these are all the combinations of plants we use, and they also create diversity. The hosting plant is one species, the creeper which climbs over this hosting plant is another species. Like that we can create multiple species of plants such that the diversity can be achieved. ಮಿತ್ರರೇ, ನಾವು ಬೆಳೆ ವೈವಿಧ್ಯತೆಯನ್ನು ತರಬೇಕಾದ್ರೆ ಕೆಲವು ನಿರ್ದಿಷ್ಟ ವಿಷಯಗಳನ್ನ ಗಮನಿಸ್ತೀವಿ. ಒಂದು, ಭೂಮಿಯ ಒಳಗಡೆ ನಮ್ಮ ಬೇರು ವಲಯದಲ್ಲಿ ಆಗತಕ್ಕಂತ ವೈವಿಧ್ಯತೆಗಳು, ಅದಕ್ಕೆ ಯಾವ ರೀತಿ ಸಸ್ಯಗಳನ್ನು ನಾವು ಉಪಯೋಗಿಸ್ತೀವಿ, ಆಯ್ಕೆ ಮಾಡ್ಕೊಂತೀವಿ, ಅವುಗಳ ಬೇರು ಹೇಗಿರುತ್ತೆ, ಹೇಗೆ ಆ ಬೇರು ವಲಯದಲ್ಲಿ ನಾವು ವೈವಿಧ್ಯತೆಯನ್ನು ತರಲಿಕ್ಕೆ ಸಾಧ್ಯ, ಅದನ್ನ ಗಮನಿಸ್ತಾ ಹೋಗೋಣ. ಮತ್ತೆ ಗಿಡ ಮರಗಳ ರೆಂಬೆ ಕೊಂಬೆಗಳಲ್ಲಿ ಅಚ್ಚತ್ರಿ ಅಂತ ಹೇಳ್ತೀವಲ್ಲ, ಸೊ ರೆಂಬೆ ಕೊಂಬೆಗಳ ಆಕಾರ ಹೇಗಿರುತ್ತೆ, ಅವು ಎಷ್ಟು ಎತ್ತರಕ್ಕೆ ಬೆಳೆಯುತ್ತವೆ, ಮತ್ತು ಅವುಗಳ ಎಲೆಗಳ ರಚನೆ ಹೇಗಿರುತ್ತೆ, ಎಷ್ಟು ಬೆಳಕನ್ನ ಅವು ಒಳಗಡೆ ಬಿಡುತ್ತವೆ, ಅಥವಾ ಎಷ್ಟು ನೆರಳನ್ನ, ಪರ್ಸೆಂಟೇಜ್ ಆಫ್ ಶೇಡ್, ಪರ್ಸೆಂಟೇಜ್ ಆಫ್ ಸನ್ಲೈಟ್, ಎಷ್ಟು ನೆರಳು ಮತ್ತು ಬೆಳಕನ್ನ ಅವು ಶೋಧಿಸಿ ಕೆಳಗಡೆ ಕಳಿಸ್ಕೊಡ್ತವೆ ನೆರಳಲ್ಲಿ, ಅದ್ರ ಬಗ್ಗೆ ಎಲ್ಲೂ ನಾವು ಇದನ್ನ ಗಮನಿಸ್ತಾ ಹೋಗೋಣ. ಮತ್ತೆ ಆಶ್ರಯ ಸಸ್ಯಗಳು ಮತ್ತು ಅದನ್ನ ಅಪ್ಪಿಕೊಂಡು ಬೆಳೀತಕ್ಕಂಥ ಬಳ್ಳಿಗಳು, ಇವೆರಡು ವಿವಿಧ ಬೇರೆ ಬೇರೆ ಪ್ರಭೇದದ ಗಿಡಗಳಾಗಿರೋದ್ರಿಂದ ಅವು ಒಂದು ರೀತಿಯ ವೈವಿಧ್ಯತೆಗೆ, ಬೆಳೆ ವೈವಿಧ್ಯತೆಗೆ, ಸಸ್ಯ ಸಂಕುಲದ ವೈವಿಧ್ಯತೆಗೆ ಒಂದು ಮಾರ್ಗವನ್ನು ಸೂಚಿಸ್ತವೆ ನಮ್ಮ ಬಹುಬೆಳೆ ಬಹುಮಡಿ ಪದ್ಧತಿಯಲ್ಲಿ ಅನ್ನೋದನ್ನ ಗಮನಿಸಬಹುದು. ಇಷ್ಟೂ ನಾವು ಮಾಡಬೇಕಾಗತ್ತೆ ನಮ್ಮ ಬಹುಬೆಳೆ ಆಯ್ಕೆಯ ವಿಷಯದಲ್ಲಿ. ಇವುಗಳನ್ನು ಮತ್ತೆ ನಿರ್ದಿಷ್ಟವಾಗಿ ನೋಡ್ತಾ ಹೋಗೋಣ. ಇವತ್ತು ಮುಖ್ಯವಾಗಿ ಬೇರು ವಲಯದ ವೈವಿಧ್ಯತೆ ಮತ್ತು ಗಿಡ ಮರಗಳ ರೆಂಬೆ ಕೊಂಬೆಗಳ ವೈವಿಧ್ಯತೆ, ಇವೆರಡನ್ನು ನಾವು ಸ್ವಲ್ಪ ಡೀಟೇಲ್ ಆಗಿ ಗಮನಿಸ್ತಾ ಹೋಗೋಣ. ಮೊದಲನೇದು, ಸೊ ಬೇರು ವಲಯದ ವೈವಿಧ್ಯತೆ. ಫ್ರೆಂಡ್ಸ್, ಲೆಟ್ us ಅಂಡರ್ಸ್ಟ್ಯಾಂಡ್ how this diversity can be created using this multi-layer multi-cropping system. The first part is the root level diversities, or root zone diversity we call them as. When we do multi-species of plants in a specific design planted in our farmland, each of those plants will have their own root zone, and that root zone will result in some kind of a diversity inside the soil. And let us understand what is this root zone diversity and how we achieve this and what is the benefit of this root zone diversity. ಬೇರು ವಲಯದ ವೈವಿಧ್ಯತೆಯನ್ನು ಹೇಗೆ ಸಾಧಿಸ್ತೀವಿ, ಯಾವ ಪ್ರಭೇದದ ಸಸ್ಯಗಳನ್ನ ನಾವು ಜೋಡಿಸ್ತೀವಿ, ಅವುಗಳ ಬೇರು ಯಾವ ರೀತಿ ಇರುತ್ತೆ, ಮತ್ತು ಆ ಬೇರಿನ ವಲಯಗಳಲ್ಲಿ ಯಾವ ವೈವಿಧ್ಯತೆ ಹೇಗೆ ಸೃಷ್ಟಿಯಾಗುತ್ತೆ, ಅದರಿಂದ ಒಂದು ನೈಸರ್ಗಿಕ ಕೃಷಿಗೆ ಹೇಗೆ ಅದು ಪ್ರೇರಕವಾಗಿರುತ್ತೆ ಅನ್ನೋದನ್ನ ಮುಂದಿನ ಸ್ಲೈಡ್ ನಲ್ಲಿ ನಾವು ಗಮನಿಸ್ತಾ ಹೋಗೋಣ. Friends, the root zone diversity, as we understand, different plant species will have different types of their root zone structure. So plants will have their own respective root zone structure. Some of the roots are growing vertical in depth, they are called as taproot plants. So basically we classify the plants based on their root structure A as taproot plants. In this, the root system grows vertically in or to the deeper soil.
Other will have horizontal root system spread across just below the topsoil, and we call this as fibrous root system. So essentially, when we classify the plants based on their root system, we can classify them broadly into two categories. One is taproot plants, which will have a vertical or in-depth root system. The fibrous roots plants, which will have the horizontal or just below the top surface, the extended root system. I think we will know all those things. So we will use these two types of plants groups to create root diversity as part of natural farming, multi-layer, multi-cropping approach. ಮಿತ್ರರೇ, ಸಸ್ಯಗಳಲ್ಲಿ ವಿವಿಧ ರೀತಿಯ ಬೇರು ವಲಯಗಳನ್ನ ರಚನೆಯನ್ನು ನಾವು ಗಮನಿಸ್ತೀವಿ. ಮುಖ್ಯವಾಗಿ ನಾವು ಎರಡು ರೀತಿಯ ಬೇರು ವಲಯಗಳನ್ನು ನೋಡಬಹುದು. ಒಂದು, ಭೂಮಿಯ ಆಳಕ್ಕೆ ತನ್ನ ಬೇರುಗಳನ್ನ ಬೆಳೆಸಿ ಅದಕ್ಕೆ ಸಮಾನಾಂತರವಾಗಿ ಹೀರು ಬೇರುಗಳು ಅಥವಾ ವೈಟ್ ರೂಟ್ಸ್ ಅಂತ ಹೇಳ್ತಾರೆ, ಹೀರು ಬೇರುಗಳನ್ನ ಹೊಂದಿಕೊಂಡಿರ್ತಕ್ಕಂಥ ಸಸ್ಯಗಳಿವೆ. ಇದಕ್ಕೆ ತಾಯಿ ಬೇರು ಸಸ್ಯಗಳು ಅಂತ ಕರಿತೀವಿ, ಟ್ಯಾಪ್ ರೂಟ್ ಪ್ಲಾಂಟ್ಸ್ ಅಂತ. ಅಂದ್ರೆ ಇದಕ್ಕೆ ಮುಖ್ಯವಾದ ಬೇರು ಭೂಮಿಯ ತಳದಲ್ಲಿ ತಳಕ್ಕೆ ಹೋಗ್ತಿರುತ್ತೆ, ಬಟ್ ಆ ಬೇರಿನ ಎರಡೂ ಬದಿಯಲ್ಲಿ ಈ ಒಂದು ರೀತಿಯ ಹೀರು ಬೇರುಗಳನ್ನ ಬೆಳೆಸ್ಕೊಂಡಿರುತ್ತೆ. ಇದಕ್ಕೆ ತಾಯಿ ಬೇರು ಸಸ್ಯಗಳು ಅಂತ ಕರಿತೀವಿ. ಇನ್ನೊಂದು ರೀತಿಯ ಸಸ್ಯ ಪ್ರಭೇದಗಳು ಅವೇನ್ ಮಾಡ್ತವೆ ಅಂದ್ರೆ ಅವು ಮಣ್ಣಿನ ಮೇಲ್ಭಾಗದಲ್ಲೇ ಇರ್ತವೆ, ಮೇಲ್ಮಣ್ಣಿನಲ್ಲೇ ಇದ್ದು ಅವು ಚಾಚಿಕೊಂಡಿರುತ್ತೆ, ಮತ್ತೆ ತಮ್ಮ ಬೇರಿನ ತುದಿಯಲ್ಲಿ ಆಹಾರವನ್ನು ಸ್ವೀಕರಿಸತಕ್ಕಂತ ಗಿಡಗಳನ್ನು ಪ್ರಭೇದಗಳನ್ನು ಹೊಂದಿರ್ತವೆ. ಅವಕ್ಕೆ ತಂತು ಬೇರು ವಲಯ ಅಂತ ಕರಿತೀವಿ. ಈ ತಂತು ಬೇರು ವಲಯದಲ್ಲಿ ಬೇರು ಆಳಕ್ಕೆ ಹೋಗಿರಲ್ಲ, ಭೂಮಿಯ ಮೇಲ್ಮಟ್ಟದಲ್ಲೇ ಇರುತ್ತೆ, ಹಾರಿಜೆಂಟಲ್ ಆಗಿ ಭೂಮಿಯ ಅಗಲಕ್ಕೂ ಚಾಚಿಕೊಂಡಿರುತ್ತೆ. ಮತ್ತು ಬೇರಿನ ತುದಿಯಲ್ಲಿ ರೂಟ್ ಕ್ಯಾಪ್ಸ್ ಅಂತೀವಿ, ಬೇರಿನ ತುದಿಯಲ್ಲಿ ಅವು ಆಹಾರವನ್ನು ಹೀರಿಕೊಳ್ತವೆ. ತಂತು ಬೇರುಗಳಲ್ಲಿ ಈ ಒಂದು ವಿಶೇಷವನ್ನು ಗಮನಿಸಬಹುದು. ಮುಖ್ಯವಾಗಿ ನಾವು ತಾಯಿ ಬೇರು ಸಸ್ಯಗಳು ಮತ್ತು ತಂತು ಬೇರು ಸಸ್ಯಗಳು ಅಂತ ಎರಡು ಪ್ರಭೇದದಲ್ಲಿ ನಮ್ಮ ಸಸ್ಯಗಳನ್ನು ನಾವು ವರ್ಗೀಕರಿಸಬಹುದು. ಈ ಎರಡೂ ತರದ ತಾಯಿ ಬೇರು ಸಸ್ಯಗಳು ಮತ್ತು ತಂತು ಬೇರು ಸಸ್ಯಗಳನ್ನ ನಮ್ಮ ಕೃಷಿ ಭೂಮಿಯಲ್ಲಿ ನಾವು ಜೋಡಿಸ್ತಾ ಬಂದಾಗ ಯಾವ ರೀತಿ ವೈವಿಧ್ಯತೆ ಸೃಷ್ಟಿಯಾಗುತ್ತೆ, ಬಹುಮಾಡಿ ಬಹುಬೆಳೆ ಪದ್ಧತಿನಲ್ಲಿ ಮಾಡಿದಾಗ ಯಾವ ರೀತಿ ಬೇರು ವಲಯದಲ್ಲಿ ವೈವಿಧ್ಯತೆ ಸೃಷ್ಟಿಯಾಗುತ್ತೆ, ಈ ವೈವಿಧ್ಯತೆಯ ಅನುಕೂಲತೆಗಳೇನು, ಇದು ಬಹಳ ಮುಖ್ಯವಾದ ವಿಷಯ. ಇವತ್ತಿನ ಸರಣಿನಲ್ಲಿ ವಿಷಯದಲ್ಲಿ ವೆಬ್ಕಾಸ್ಟ್ ನೋಡ್ತಾ ಹೋಗೋಣ. These root systems will have their own active parts with the ability to absorb the plant nutrient from the soil with the help of beneficiary microbes. So the taproot plants will have the white hairs all along the vertical root, and they will absorb the plant nutrition with the help of beneficiary microbes. Similarly, the fibrous root plants will have the root caps at the tip of the roots, and with the help of beneficiary microbes at the tip of the roots, they will absorb the nutrients. ಈ ಬೇರು ರಚನೆಗಳು ತಮ್ಮದೇ ಆದಂತ ವಿಶಿಷ್ಟ ರಚನೆಯನ್ನು ಹೊಂದಿವೆ. ಹೇಳದ್ನಲ್ಲ, ಬಿಳಿ ಬೇರುಗಳು ಮತ್ತು ಬೇರು ತುದಿಗಳು. ಅವು ನಮ್ಮ ಮಣ್ಣಲ್ಲಿರತಕ್ಕಂಥ ಉಪಕಾರಿ ಸೂಕ್ಷ್ಮ ಜೀವಿಗಳ ಸಹಾಯದಿಂದ ತಮಗೆ ಬೇಕಾದಂತ ಪೋಷಕಾಂಶಗಳನ್ನು ಹೀರಿಕೊಂಡು ಬೆಳೀತಾ ಹೋಗ್ತವೆ. ಹಾಗಾಗಿ ಅದು ತಾಯಿ ಬೇರು ಸಸ್ಯ ಆಗಿರ್ಬೋದು ಅಥವಾ ತಂತು ಬೇರು ಸಸ್ಯ ಆಗಿರ್ಬೋದು, ತನ್ನದೇ ಆದಂತ ಒಂದು ಆಹಾರವನ್ನು ಹೀರಿಕೊಳ್ಳುವಂತ ಪ್ರಕ್ರಿಯೆ ನಡೆಯುತ್ತೆ. ಆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ನಮ್ಮ ಮಣ್ಣಿನಲ್ಲಿರತಕ್ಕಂಥ ಉಪಕಾರಿ ಸೂಕ್ಷ್ಮ ಜೀವಿಗಳು. ಇದನ್ನು ನಾವು ಗಮನಿಸಬೇಕಾಗತ್ತೆ. Also, these active roots will release food for beneficiary soil microbes as part of their symbiotic relationship. As we know, who provide foods for microbes? The plants will produce food using photosynthesis, and that food will be sent into the root zone because microbes will be waiting for that food. Hence, plants will feed the microbes. In turn, microbes, what they do? They decompose the biomass or the humus, convert into plant nutrients, and that nutrient will be fed back to the active root zone of the plants. So such a relationship, the plants will feed the microbes and microbes will feed the plants. Such bidirectional relationship of feeding each other is there, that we call it as symbiotic relationship between the plants and the soil microbes, beneficiary soil microbes. ಈ ಕೊಡುಕೊಳ್ಳುವಿಕೆ ಅಂತ ನಾನು ಹೇಳ್ತೀನಲ್ವಾ, ಇದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಸಸ್ಯಗಳು ತಮ್ಮ ಬೇರು ವಲಯದಲ್ಲಿ ಹೀರು ಬೇರಿನ ರಚನೆಯಿಂದ ತಾವು ಉತ್ಪಾದಿಸಿದ ಆಹಾರವನ್ನು ಮಣ್ಣಿನ ಸೂಕ್ಷ್ಮ ಜೀವಿಗಳಿಗೆ ಉಣಬಡಿಸುತ್ತವೆ. ಮಣ್ಣಿನ ಸೂಕ್ಷ್ಮ ಜೀವಿಗಳು ಆಹಾರವನ್ನು ತಿಂದು ತಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡು ಮಣ್ಣಿನಲ್ಲಿ ನಾವು ಕೊಟ್ಟಂತ ಸಾವಯವ ದ್ರವ್ಯ ಮುಚ್ಚಿಗೆ ಅದನ್ನ ವಿಘಟಿಸಿ ಅದನ್ನ ಸೂಕ್ಷ್ಮ ಸಸ್ಯ ಪೋಷಕಾಂಶಗಳಾಗಿ ಪರಿವರ್ತಿಸಿ ಆ ಸಸ್ಯ ಪೋಷಕಾಂಶಗಳನ್ನ ಹೀರು ಬೇರುಗಳ ಮುಖಾಂತರ ತನ್ನ ಗಿಡಕ್ಕೆ ಅವು ಸರಬರಾಜು ಮಾಡುತ್ತವೆ. ಹಾಗಾಗಿ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಕೊಡೋದು ಸಸ್ಯಗಳು, ಸಸ್ಯಗಳಿಗೆ ಪೋಷಕಾಂಶಗಳನ್ನು ಹಿಡಿದುಕೊಡೋದು ಸೂಕ್ಷ್ಮ ಜೀವಿಗಳು.
ಹಾಗಾಗಿ ಉಪಕಾರಿ ಸೂಕ್ಷ್ಮಜೀವಿಗಳು ಮತ್ತು ನಮ್ಮ ಬೆಳೆ ಸಸ್ಯಗಳು ಇವೆರಡರ ಮಧ್ಯೆ ಒಂದು ಕೊಡುಕೊಳ್ಳುವಿಕೆಯ ಸಂಬಂಧ, ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ, ಅದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಬಹಳ ಮುಖ್ಯ ಮಿತ್ರರೇ. The beneficiary soil microbes thus stay close to the active root zone and find shelter for themselves. ಹಾಗಾಗಿ ಎಲ್ಲಿ ಆಹಾರ ಸಿಗುತ್ತೆ, ಎಲ್ಲಿ ಆಶ್ರಯ ಸಿಗುತ್ತೆ ಅಂತ ಜಾಗದಲ್ಲಿ ಈ ಉಪಕಾರಿ ಸೂಕ್ಷ್ಮಜೀವಿಗಳು ಬಂದು ನೆಲೆಸ್ತಾ ಇರ್ತವೆ. ಸೊ ಏನಾಗುತ್ತೆ ಅಂದ್ರೆ ಮಿತ್ರರೇ, ಸೊ ನಾವು ತಂತುಬೇರು ಸಸ್ಯಗಳನ್ನ ಬೆಳೆಸಿದಾಗ ನಮ್ಮ ಬಹುಬೆಳೆ ಬಹುಮಾಡಿ ಪದ್ಧತಿನಲ್ಲಿ ತಾಯಿ ಬೇರು ಸಸ್ಯಗಳು ಮತ್ತು ತಂತುಬೇರು ಸಸ್ಯಗಳು ಎರಡನ್ನೂ ಜೋಡಿಸಿರ್ತೀವಿ. ತಂತುಬೇರು ಸಸ್ಯಗಳು ಏನ್ ಮಾಡುತ್ತೆ, ಮೇಲ್ಮಣ್ಣಿನಲ್ಲೇ ಬೇರು ವಲಯವನ್ನ ರಚನೆ ಮಾಡ್ಕೊಂಡಿರುತ್ತೆ, ಅಲ್ಲಿ ಸೂಕ್ಷ್ಮಜೀವಿಗಳಿಗೆ ಆಶ್ರಯ ಕೊಡುತ್ತವೆ ಮತ್ತು ತಾನು ಉತ್ಪಾದನೆ ಮಾಡಿದಂತ ಆಹಾರವನ್ನ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಈ ಮೇಲ್ಮಣ್ಣಿನಿರ್ತಕ್ಕಂಥ ಸೂಕ್ಷ್ಮಜೀವಿಗಳಿಗೆ ವರ್ಗಾವಣೆ ಮಾಡುತ್ತೆ. ಹಾಗಾಗಿ ಮೇಲ್ಮಣ್ಣಿನಿರ್ತಕ್ಕಂಥ ಸೂಕ್ಷ್ಮಜೀವಿಗಳು ಏನ್ ಮಾಡುತ್ತವೆ, ನಾವು ಕೊಟ್ಟಂತ ಸಾವಯವ ದ್ರವ್ಯವನ್ನು ವಿಘಟಿಸಿ ಸಸ್ಯ ಪೋಷಕಾಂಶಗಳಾಗಿ ಪರಿವರ್ತಿಸಿ ಅದನ್ನ ಆ ಸಸ್ಯಗಳಿಗೆ ಪೂರೈಕೆ ಮಾಡುತ್ತವೆ. ಹಾಗಾಗಿ ಸಸ್ಯಗಳು ಸೂಕ್ಷ್ಮಜೀವಿಗಳಿಗೆ ಆಹಾರ ಕೊಡುತ್ತವೆ, ಸೂಕ್ಷ್ಮಜೀವಿಗಳು ನಮ್ಮ ಸಸ್ಯಗಳಿಗೆ ಆಹಾರ ಕೊಡುತ್ತವೆ. ಇದನ್ನ ಕೊಡುಕೊಳ್ಳುವಿಕೆ ಪದ್ಧತಿ, ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಇದನ್ನ ಆಲ್ರೆಡಿ ನಾವು ಮಾತಾಡಿರ್ತೀವಿ, ಎಲ್ರಿಗೂ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ಒಂದು ಬೇರು ವಲಯದ ವೈವಿಧ್ಯತೆ ಅಂತ ನಾವೇನಂತೀವಲ್ಲ, ಈ ಬೇರು ವಲಯದ ವೈವಿಧ್ಯತೆಯಲ್ಲಿ ಏನ್ ವ್ಯತ್ಯಾಸ ಆಗತ್ತೆ ಅನ್ನೋದನ್ನ ಗಮನಿಸಿ. ಇಲ್ಲಿ ನಾವೇನ್ ಮಾಡ್ತಿದೀವಿ, ಒಂದು ಗಿಡ ತಾಯಿ ಬೇರು ಸಸ್ಯ ಇರುತ್ತೆ, ಇನ್ನೊಂದು ತಂತು ಬೇರು ಸಸ್ಯ ಇರುತ್ತೆ. ಹಾಗಾಗಿ ಈ ಬೇರು ವಲಯಗಳು ವಿವಿಧ ಹಂತಗಳಲ್ಲಿರುತ್ತೆ. ಸೊ ತಾಯಿ ಬೇರು ಸಸ್ಯದಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳು ನಾವು ಕೊಟ್ಟಂತ ಸಾವಯವ ದ್ರವ್ಯವನ್ನು ವಿಘಟಿಸಿ ಸಸ್ಯ ಪೋಷಕಾಂಶಗಳಾಗಿ ಪರಿವರ್ತಿಸಿ ಸಸ್ಯಗಳಿಗೆ ಪೂರೈಕೆ ಮಾಡುತ್ತವೆ. ಅದಲ್ಲದೆ ಈ ನಮ್ಮ ತಂತು ಬೇರು ಸಸ್ಯಗಳು, ತಾಯಿ ಬೇರು ಸಸ್ಯಗಳು ಸಬ್ಸಾಯಿಲ್, ಭೂಮಿಯ ತಳಮಟ್ಟದಲ್ಲಿರ್ತಕ್ಕಂಥ ಖನಿಜಾಂಶಗಳು ಮತ್ತು ಸಸ್ಯ ಪೋಷಕಾಂಶಗಳನ್ನ, ಮಿನರಲ್ಸ್ ಅಂಡ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸಬ್ ಸಾಯಿಲ್ is being utilized by the microbes on the root zone of the taproot plants. ಸೊ ತಾಯಿ ಬೇರು ಸಸ್ಯದ ಬೇರು ವಲಯದಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳು ತಳಮಣ್ಣಿಲಿರ್ತಕ್ಕಂಥ ಖನಿಜಾಂಶಗಳನ್ನು ಮತ್ತು ಸಸ್ಯ ಪೋಷಕಾಂಶಗಳನ್ನು ನಮ್ಮ ಬೆಳೆಗೆ ಕೊಡುತ್ತವೆ. ಹಾಗಾಗಿ ನಮ್ಗೇನಾಯ್ತು, ಮೇಲ್ಮಣ್ಣಿಲಿರ್ತಕ್ಕಂಥ ಪೋಷಕಾಂಶಗಳು ವಾಪಸ್ ಬಳಕೆ ಆಯ್ತು, ತಳಮಟ್ಟದಲ್ಲಿರ್ತಕ್ಕಂಥ ಖನಿಜಾಂಶಗಳು ಮತ್ತು ಪೋಷಕಾಂಶಗಳು ಬಳಕೆ ಆಯ್ತು. ಇವೆರಡವನ್ನು ನಾವು ಇದು ಸಾಧಿಸ್ತಾ ಇದ್ದೀವಿ, ಯಾಕೆಂದ್ರೆ ನಾವು ಎರಡೂ ತರದ ಸಸ್ಯಗಳ ಪ್ರಭೇದಗಳನ್ನ ಜೋಡಿಸಿದೀವಿ. ನಮ್ಮ ಬಹುಬೆಳೆ ಪದ್ಧತಿನಲ್ಲಿ ಇವೆರಡನ್ನೂ ಜೋಡಿಸೋದ್ರಿಂದ ಸಸ್ಯ ಪೋಷಕಾಂಶಗಳ ಪುನರ್ಬಳಕೆ ತುಂಬಾ ಚೆನ್ನಾಗಿ ಆಗೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಸೊ ಇದಿಷ್ಟು ನಮ್ಮ ರೂಟ್ ಝೋನ್ ಸಿಸ್ಟಮ್ ನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನಾವು ಗಮನಿಸಬಹುದು. ಸೊ ಇದಿಷ್ಟು ನಮ್ಮ ಬೇರು ವೈವಿಧ್ಯತೆಯಲ್ಲಿ ಬರುತ್ತವೆ. ನೆಕ್ಸ್ಟ್ ಮಲ್ಟಿ ಕ್ರಾಪಿಂಗ್, ಲೇಯರ್ಡ್ ಮಲ್ಟಿ ಕ್ರಾಪಿಂಗ್ ಅಂತ ಹೇಳ್ತೀವಿ. ಇದು ಬೇರು ವಲಯದ ವೈವಿಧ್ಯತೆ ನೋಡಿದ್ವಿ, ಅದರಲ್ಲಿ ಹೇಗೆ ಪೋಷಕಾಂಶಗಳ ಪುನರ್ಬಳಕೆ ಆಗುತ್ತೆ ಅಂತ. ಈಗ ನಾವು ಬಹುಮಹಡಿ ಬೆಳೆ ಪದ್ಧತಿಯಲ್ಲಿ ನೋಡೋಣ. ಇಲ್ಲೇನಾಗುತ್ತೆ ಅಂತಂದ್ರೆ ಮಿತ್ರರೇ, ಇಲ್ಲಿ ನಾವು ಸೂರ್ಯನ ಬೆಳಕನ್ನ ಸದ್ಬಳಕೆ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡ್ತೀವಿ. ಇದರಲ್ಲಿ ಬಿಸಿಲು ಮತ್ತು ನೆರಳಿನ ಒಂದು ಅನುಪಾತವನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ. ವಿ ಆರ್ ಕ್ರಿಯೇಟಿಂಗ್ ದ ರೇಷಿಯೋ ಆಫ್ shade and the sunlight exposure to the plants using different canopy height plants. So ವಿವಿಧ ಎತ್ತರಕ್ಕೆ ಬೆಳೆಯುವ ಸಸ್ಯಗಳನ್ನು ನಿರ್ದಿಷ್ಟ ಅಂತರದಲ್ಲಿ ವಿತ್ ಎ ಸ್ಪೆಸಿಫಿಕ್ ಡಿಸ್ಟೆನ್ಸ್ ನಾವು ಜೋಡಿಸೋದ್ರಿಂದ, ಈ ಬಹುಮಡಿ ಪದ್ಧತಿಯನ್ನ ಮಾಡೋದ್ರಿಂದ ಅಗಲವಾದ ಹಂದರವನ್ನು, ಲಾರ್ಜರ್ ಕೆನೋಪಿ ಸೃಷ್ಟಿಸತಕ್ಕಂಥ ನೆರಳು, ದಟ್ ಶೇಡ್ ಇಸ್ ಕ್ರಿಯೇಟೆಡ್ ಬೈ ಇಟ್, ಅದು ತಳಮಟ್ಟದಲ್ಲಿರ್ತಕ್ಕಂಥ ಸಬ್ ಲೇಯರ್ಸ್ ಅಲ್ಲಿರ್ತಕ್ಕಂಥ ಗಿಡಗಳಿಗೆ ನೆರಳನ್ನ ಪೂರೈಕೆ ಮಾಡುತ್ತೆ. So that is how we achieve the light and the shade management percentage. The plants that can strive and perform will form the lower layers, thus resulting in the system. So there are some plants which can also perform under shade management, under the shade conditions. So they require shade for their optimum performance. So for that, the other plants which is of higher canopy or higher height will create the shade, such that the shade performing plants and sunlight liking plants both will perform together in a multi-layered multi-cropping system. ಬಹುಬೆಳೆ ಪದ್ಧತಿ ಮಾಡಿದಾಗ ಬಿಸಿಲು ಇಷ್ಟಪಡ್ತಕ್ಕಂಥ ಗಿಡಗಳು ಎತ್ತರದಲ್ಲಿರ್ತವೆ. ನಮ್ಮ ತೆಂಗು, ಅಡಿಕೆ ಈ ತರ ಗಿಡಗಳು ಅವು ಬಿಸಿಲನ್ನ ಫಸ್ಟ್ ರಿಸೀವ್ ಮಾಡ್ಕೊಳ್ತವೆ, ಅವು ಸಮೃದ್ಧವಾಗಿ ಬೆಳೆಯುತ್ತವೆ ಮತ್ತು ಅವುಗಳು ಸೃಷ್ಟಿ ಮಾಡತಕ್ಕಂಥ ನೆರಳನ್ನು ಉಪಯೋಗಿಸಿಕೊಂಡು ಬೆಳೀತವಂತ ಗಿಡಗಳು ಸಾಕಷ್ಟು ಇವೆ. ಆ ನೆರಳು ಸಸ್ಯಗಳು ಈ ಬಿಸಿಲಿನ ಮೊದಲನೇ ಹಂತರದ ನೆರಳಲ್ಲಿ ತಮ್ಮ ಬೆಳವಣಿಗೆಯನ್ನು
ಉತ್ತಮಪಡಿಸ್ಕೊಳ್ತವೆ. ಇವೆರಡನ್ನು ನಾವು ಗಮನಿಸ್ತಾ ಹೋಗ್ತೀವಿ ಮಲ್ಟಿ ಲೇಯರ್ ಬಹು ಮಹಡಿ ಪದ್ಧತಿಯಲ್ಲಿ. ದಿಸ್ ಅಪ್ರೋಚ್ ಆಫ್ ಮಲ್ಟಿ ಲೇಯರ್ ಕ್ರಾಪಿಂಗ್ ಇಸ್ ಕಾಲ್ಡ್ ಪಾಲಿಕಲ್ಚರ್. ಇಲ್ಲಿ ನಾವು ಬಹುಬೆಳೆ ಪದ್ಧತಿ ಅಂತ ಹೇಳ್ತೀವಿ. ದಿಸ್ ವಿಲ್ ಎಫೆಕ್ಟಿವ್ಲಿ ಹೆಲ್ಪ್ ಅಸ್ ಟು ಮೇಕ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಸಚ್ ಆಸ್ sunlight, water and the soil. So the moment we do this multi-layered multi-cropping, we will be effectively making use of the sunlight falling in our farmland, the soil moisture which is created by using some water system, irrigation system what we have, and the soil characters. We can use the soil nutrients both at the topsoil as well as the subsoil, which we have explained on the root zone diversity. So all the things are possible by doing polyculture, that is planting different types of plant species together in a specific framework rather than a monoculture. The monoculture will have a lot of risks. Okay, so those risks are not there in our polyculture or multi-cropping system. The chemical farming people will follow monoculture, so they have their own associated risks in that. Whereas the natural farming principle, we never follow monoculture, we always go for polyculture, that is multi-layered multi-cropping system, to mitigate the risk associated with monoculture. ಸೊ ನಾವು ಏಕಬೆಳೆ ಪದ್ಧತಿಯಲ್ಲಿ ಬೆಳೆದಾಗ ರಾಸಾಯನಿಕ ಕೃಷಿ ಮಿತ್ರರು ಏಕಬೆಳೆ ಪದ್ಧತಿಯಲ್ಲಿ ಮಾಡ್ತಾರೆ. ಅವರಿಗೆ ಅದರದೇ ಆದಂತ ಒಂದು ರಿಸ್ಕ್ ಇರುತ್ತೆ. ಅಂದ್ರೆ ಕೆಲವು ಸಲ ಬೆಳೆ ಬರ್ಬೋದು, ಬರದೇ ಇರ್ಬೋದು, ಪೂರ್ತಿ ಕೈ ಸುಟ್ಕೋಬಹುದು, ಎಲ್ಲ ಆಗ್ಬೋದು. ಆದ್ರೆ ನಾವು ನೈಸರ್ಗಿಕ ಕೃಷಿಕರು ಯಾವತ್ತು ಪಾಲಿಕಲ್ಚರ್ ಅಥವಾ ಬಹುಬೆಳೆ ಪದ್ಧತಿಯನ್ನ ಅನುಸರಿಸ್ತೀವಿ. ಈ ಬಹುಬೆಳೆ ಪದ್ಧತಿ ಅನುಸರಿಸೋದ್ರಿಂದ ಒಂದು ನಮ್ಮ ಸ್ವಾಭಾವಿಕವಾದಂತ ಶಕ್ತಿಯ ಮೂಲಗಳಾದಂತ ಬೆಳಕು, ನೀರು ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ಸಸ್ಯ ಪೋಷಕಾಂಶಗಳನ್ನ ನಾವು ಸದುಪಯೋಗ ಪಡಿಸ್ಕೊಳ್ತೀವಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇದರಿಂದ ನಮ್ಗೆ ಏಕ ಬೆಳೆ ಪದ್ಧತಿಯಲ್ಲಿ ಇರ್ತಕ್ಕಂಥ ಅನಿಶ್ಚಿತತೆ ನಮ್ಗಿರಲ್ಲ. ಸೊ ನಮ್ದು ಡೈವರ್ಸಿಫಿಕೇಶನ್ ಇರುತ್ತೆ. ಒಂದು ಬೆಳೆನಲ್ಲಿ ಬೆಳೆ ಕಮ್ಮಿ ಆದ್ರೂ ಇನ್ನೊಂದು ಬೆಳೆ ಅದನ್ನ ಎತ್ಕೊಡುತ್ತೆ. ಹಾಗಾಗಿ ಬಹುಬೆಳೆ ಪದ್ಧತಿ, ಬಹುಮಹಡಿ ಬಹುಬೆಳೆ ಪದ್ಧತಿ ಯಾವತ್ತೂ ನಮಗೆ ಅನಿಶ್ಚಿತತೆಯಿಂದ ದೂರ ಇರುತ್ತೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಫ್ರೆಂಡ್ಸ್, so the conclusion is the multi-layered multi-cropping system will mitigate the risk of monocropping. So that is the reason in natural farming or organic farming we always look at multi-layered multi-cropping, which is called polyculture, not the monoculture. So that's about the thing. There are other aspects of benefits of multi-cropping. I am not discussing them in detail. Obviously the economics, the resource utilization, etc. will come into the picture. So another 10 minutes now we are going to spend on the design. So this is what the multi-layer multi-cropping system which we have implemented at MS Farm, Banavati, Sasalu Hobali, Dodbalapura Taluku, Bangalore North District. ಮಿತ್ರರೇ, ನಮ್ಮ MS Farm ಬನವತಿ, ಸಾಸಲು ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಉತ್ತರ ಜಿಲ್ಲೆ ಇಲ್ಲಿರ್ತಕ್ಕಂಥ ನಮ್ಮ MS Farm ನಲ್ಲಿ ನಾವು ಮೊದಲನೇ ದಿನದಿಂದನೇ ಅಂದ್ರೆ ಜುಲೈ 2022, ಅಂದ್ರೆ ಈಗ 3 ವರ್ಷ ಆಯ್ತು ನಮ್ಮ ಗಿಡಗಳಿಗೆ. 3 ವರ್ಷದಲ್ಲೇ ನಾವು ಅವಾಗ್ಲೇ ನಾವು ಬಹುಬೆಳೆ ಬಹುಮಡಿ ಪದ್ಧತಿಯನ್ನ ಅಲ್ಲಿ ನಿರ್ಮಿಸ್ತಾ ಇದ್ದೀವಿ. 3 ವರ್ಷದ ತೋಟವನ್ನು ನೀವು ಗಮನಿಸಿದ್ದೀರಾ, ಬಂದಿರೋರು ಗಮನಿಸಬಹುದು. ಅದ್ರದ್ದು ಒಂದು ಸೂಕ್ಷ್ಮವಾಗಿ ಯಾವ ರೀತಿ ಜೋಡಿಸಿದೀವಿ, ಯಾವ ಅಂತರದಲ್ಲಿದೆ, ಯಾವ ರೀತಿ ಬೆಳಕು ನೆರಳು ಸೃಷ್ಟಿ ಆಗ್ತಾ ಇದೆ, ಬೇರು ವೈವಿಧ್ಯತೆ ಹೇಗೆ ಸೃಷ್ಟಿ ಆಗ್ತಾ ಇದೆ, ಅದೆಲ್ಲವನ್ನು ನಾನು ಈ ಚಿತ್ರದಲ್ಲಿ ಹೇಳಕ್ ಪ್ರಯತ್ನ ಮಾಡ್ತೀನಿ. ಬಟ್ ನೀವು MS Farm ಬಂದಿರೋರಿಗೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಮತ್ತೆ ಈ ಶನಿವಾರ ಭಾನುವಾರ, 2ನೇ ಶನಿವಾರ ಭಾನುವಾರ ಮತ್ತೆ ಕೆಲವರಿಗೆ ಅವಕಾಶಗಳಿದೆ. ಯಾರು MS Farm ಬಂದಿಲ್ಲ ಖಂಡಿತ ಬನ್ನಿ, ಇದನ್ನ ನೀವು ಪ್ರಾಕ್ಟಿಕಲ್ ಆಗಿ ನೋಡ್ಬೋದು. ವಿವರ ಇನ್ಫೋ ವಾಹಿನಿ ಯೂಟ್ಯೂಬ್ ಚಾನಲ್ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಸಹ ನಮ್ಮ MS Farm ನ ಸಾಕಷ್ಟು ಎಪಿಸೋಡ್ಗಳನ್ನ ನೀವು ನೋಡಿದ್ದೀರಾ. ಅದ್ರ ಜೊತೆಗೆ ನಮ್ಮ ತೋಟಕ್ಕೂ ಬಂದು ಗಮನಿಸಿದ್ದೀರಾ. ಇನ್ನೂ ಅವಕಾಶ ಇದೆ, ಈ ಶನಿವಾರ ಭಾನುವಾರ ಬರ್ಬೋದು. ಸೊ ಲೆಟ್ us come back to our MS Farm design. As we know, there is a peripheral road. This is about 4 acres of plot, what I am explaining you now. There is a peripheral road which covers 360 degree, and inside the peripheral road we have the irrigation pipeline system. On the irrigation pipeline system, or adjacent to that, we have planted what is called TVP, timber value plants. we have mainly used mahogany and Melia dubia as a timber value plants in an interleaving pattern. One mahogany followed by one Melia dubia, like that we have done. There are about 150 TVP timber value plants are planted all along the peripheral road towards the crop zone area.
ನಮ್ಮ MS ಫಾರ್ಮ್ ನ ವಿನ್ಯಾಸವನ್ನು ನಾನು ಇಲ್ಲಿ ನಿಮಗೆ ವಿವರಣೆ ಕೊಡ್ತಾ ಬರ್ತೀನಿ. ನಮ್ಮ MS ಫಾರ್ಮ್ ಅಲ್ಲಿ ಹೇಗ್ ಮಾಡ್ಕೊಂಡಿದೀವಿ ಅಂದ್ರೆ, ನಮ್ಮ ಬೇಲಿಯ ಉದ್ದಕ್ಕೂ ಒಂದು 12 ಅಡಿದು ಒಂದು ರಸ್ತೆ ಮಾಡ್ಕೊಂಡಿದೀವಿ. ಇದು ಪೆರಿಫೆರಲ್ ರಸ್ತೆ ಅಂತ ಹೇಳ್ತೀನಿ. ಈ ರಸ್ತೆಯ ಹೊರಭಾಗದಲ್ಲಿ ಜೀವಂತ ಬೇಲಿ ಮತ್ತೆ ರಸ್ತೆ, ಒಳಭಾಗದಲ್ಲಿ ನಮ್ಮ ನೀರಾವರಿ ವ್ಯವಸ್ಥೆ ಪೈಪ್ಲೈನ್ ಸಿಸ್ಟಮ್ ಇದೆ. ಈ ಪೈಪ್ಲೈನ್ ಸಿಸ್ಟಮ್ ನ ಪಕ್ಕದಲ್ಲಿ ನನ್ನ ಮೊದಲನೇ ಲೈನ್ ಬಂದಿದೆ. ಇದು ನಾವು ಅರಣ್ಯ ವೃಕ್ಷಗಳು, ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ನಾನು ಮಹಾಗನಿ ಮತ್ತು ಹೆಬ್ಬೇವು ಈ ಎರಡು ಮರಗಳನ್ನ ಆವರ್ತನ ರೀತಿಯಲ್ಲಿ ಒಂದು ಬಿಟ್ಟು ಒಂದು ಈ ರೀತಿ ಜೋಡಿಸಿದೀವಿ. ಒಟ್ಟು ನಮ್ಮ MS ಫಾರ್ಮ್ ನಲ್ಲಿ 150, 75 ಮಹಾಗನಿ ಮತ್ತು 75 ಹೆಬ್ಬೇವು ಈ ಮರಗಳನ್ನ ನೀವು ಅಲ್ಲಿ ಗಮನಿಸಬಹುದು. ಇದನ್ನ 2022 ಜೂನ್ ನಲ್ಲಿ ನಾವು ಇದನ್ನ ಪ್ಲಾಂಟ್ ಮಾಡಿದ್ದೀವಿ. ನಂತರ ನಮ್ಮ ಮಲ್ಟಿ ಲೇಯರ್ಡ್ ಮಲ್ಟಿ ಕ್ರಾಪಿಂಗ್ ಬಹುಬಾಳೆ ಬಹುಮಾಡಿ ಪದ್ಧತಿ ಝೋನ್ ಬರುತ್ತೆ. ಇದನ್ನ ಪಿಕ್ಚೋರಿಯಲ್ ಆಗಿ ಇಲ್ಲಿ ತೋರಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಆಫ್ಟರ್ ದಿಸ್ ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್ ಇನ್ಸೈಡ್ ವಿ ಹ್ಯಾವ್ ಕ್ರಿಯೇಟೆಡ್ ಎ 9x9 grid matrix. On the 9x9 grid matrix we have used multi-layered multi-cropping. So we can find both monocotyledon and dicotyledon plants of both taproot and fibrous root plants to achieve the diversity. So what we have done, we have taken 9x9. So this line represents north-south. There is a 9 feet distance between the 2 points, what you saw here, and this is east-west, again 9 feet. This is called 9x9 design matrix. The first line is the coconut line. We have the coconut plant, and after the 2 more pits, empty pits, about 27 feet. This is here to here is 9 feet, again 9 feet, again 9 feet. So from coconut to coconut, 27 feet. So in between, we have planted 2 fruit plants. This is the fruit plant of different species. We have totally planted about 10 to 12 species of fruit plants, each 10 of them. Approximately 200 plus fruit plants are there in this design, multi-layer, multi-cropping system in our MS farm. So we have coconut plant as the major plant, which is again the top layered monocotyledon plant with fibrous root system. Then we have the fruit plants. Most of them are taproot plants with lower canopy or a lower height. So this one line, the first row is for fruit plants and coconut plants. Next row, the second line and the third line is dedicated for areca plants. This again a 9x9 matrix. That means between 2 areca plants is 9 feet, and between 2 lines also 9 feet. So we have got areca plants like this planted 9x9 matrix. That is our third crop. The coconut, the timber value plant, A, coconut, second, the 2 fruit plants, third, the areca plant, fourth. Look at this. Already we have planted 4 types of multi-cropping in our MS farm. ಮಿತ್ರರೇ, ಈ 9x9 ಈ ವಿನ್ಯಾಸದಲ್ಲಿ ನಾವು ಈ ಗಿಡಗಳನ್ನು ನಾಟಿ ಮಾಡಿದೀವಿ. ಮೊದಲ ಸಾಲಿನಲ್ಲಿ ತೆಂಗಿನ ನಂತರ 2 ಹಣ್ಣಿನ ಗಿಡಗಳು ಮತ್ತೆ ತೆಂಗು ಈ ರೀತಿ ಬರ್ತಾ ಇದೆ. ತೆಂಗಿನ ತೆಂಗಿಗೆ 27 ಅಡಿ ಇದೆ, ಹಣ್ಣಿನ ಗಿಡಗಳ ಮಧ್ಯೆ 9 ಅಡಿ ಇದೆ. ಮತ್ತು 2 ಮತ್ತು 3ನೇ ಸಾಲು 9 ಅಡಿ ಅಂತರದಲ್ಲಿದೆ. ಮತ್ತು ಈ 9 ಅಡಿ ಅಂತರದ ಸಾಲುಗಳಲ್ಲಿ ಪ್ರತಿ 9 ಅಡಿಗೆ ನಾವು ಅಡಿಕೆ ಗಿಡಗಳನ್ನ ನಾಟಿ ಮಾಡಿದೀವಿ. ಹಾಗಾಗಿ ನೀವು ಅಡಿಕೆಯಿಂದ ಅಡಿಕೆಗೆ 9 ಅಡಿ ಮತ್ತು ಸಾಲಿಂದ ಸಾಲಿಗೆ 9 ಅಡಿ, ಇದು 9x9 ಮ್ಯಾಟ್ರಿಕ್ಸ್ ನಲ್ಲಿ ಅಡಿಕೆ ಗಿಡಗಳನ್ನ ಜೋಡಿಸಿದೀವಿ. ಅರಣ್ಯ ವೃಕ್ಷಗಳು, ತೆಂಗು, ಹಣ್ಣಿನ ಗಿಡಗಳು ಮತ್ತು ಅಡಿಕೆ. ಇದು ಅಡಿಕೆ ಬಂದು ನಮ್ದು 4ನೇ ಗಿಡ ಆಯ್ತು ಇವಾಗ ನಮ್ಮ ಬಹುಬೆಳೆ ಪದ್ಧತಿನಲ್ಲಿ, ಬಹುಮಹಡಿ ಬಹುಬೆಳೆ ಪದ್ಧತಿನಲ್ಲಿ ನೀವು ಇಲ್ಲಿ ಗಮನಿಸಬಹುದು. 9 ಅಡಿ ಅಂತರದಲ್ಲಿ ಅಡಿಕೆ ಹಾಕಿದೀವಿ. ಇದಿಷ್ಟು ಈ 4 ವರ್ಗವನ್ನು ನಾವು 2022 ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ತಿಂಗಳುಗಳಲ್ಲಿ ನಾಟಿ ಮಾಡಿದ್ದೀವಿ. ಆಲ್ ದಿಸ್ 4 types of plants, timber value plants, coconut, fruit plants and areca, all 4 are planted in the initial months itself, that is June, July, August 2022 itself. Now next what we have done moving forward, after 3 years, this year that is 2025, we have introduced 3 more plants. One is the coffee plant, which is all along the coconut line at the center, at the 4.5 feet center. This is 9 feet between the two. At the 4.5 feet center, we have the coffee plant. We have introduced coffee. The coffee what we have planted is called, there are 2 types of coffee plants, friends. One is Arabica, other one is Robusta. Here I have used Arabica. Under Arabica, there is a species called Chandragiri F1. F1 means first generation crossing. So I got this Chandragiri F1 plant from a nursery near Palya, Alur Taluk, Hasan district, next to our Namane Tota. So we brought this, about 500 of them. We planted them in this June 2025.
So the fifth crop in our multi-layer multi-cropping is coffee, which is Arabica Chandragiri F1 generation. Next, between four Areca lines here, there is called diagonal center. On the diagonal center, we have identified the point. On the diagonal center, we have planted cocoa and nutmeg interleavingly. This area is for cocoa. This area is for nutmeg. Like that, we have dedicated areas marked. So this area is cocoa. So this cocoa will be on the diagonal center of four Areca lines, and the distance between two cocoa plants will be 18 feet, both on the north-south direction as well as east-west direction. We have created 18 by 18 matrix for cocoa. So cocoa is our sixth multi-cropping choice, which we have planted in June, July. About 80 numbers of cocoa have been planted now. Next is on the adjacent blocks, different blocks in the same diagonal center by 18 by 18 design, similar to cocoa, we have planted nutmeg. About 25 numbers of grafted nutmeg plants are planted now on this area. So this is our next level, that is the seventh type of multi-cropping. So like that, we have introduced multi-layered multi-cropping system in our MS farm Banavati Sasala Hobali. So friends, so the summary is multi-layer multi-cropping system has to be designed from day one. I mean, we have to conceptualize this and start planting them at various stages. As you said, we have planted the first four types in first year, that is July 2023 and 22, and now we have planted other categories. Like that, we can keep on adding them as the shade management increases. ಮಿತ್ರರೇ, ಈ ಬಹುಬೆಳೆ ಬಹುಮಡಿ ಪದ್ಧತಿಯನ್ನ ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ, ಹಂತವಾಗಿ ಮಾಡ್ತೀವಿ. ನಾವು ನಮ್ಮ MS ಫಾರ್ಮ್ ಬನವತಿನಲ್ಲಿ ಏನ್ ಮಾಡಿದ್ವಿ, ಪ್ರಾಥಮಿಕವಾಗಿ ಈ 4 ತರದ ಗಿಡಗಳನ್ನ ನಾಟಿ ಮಾಡಿದ್ವಿ. ಆಮೇಲೆ ಅವು ನಿರ್ದಿಷ್ಟ ಅಂತರದಲ್ಲಿ ಅವು ಬೆಳೆದು ಅವು ನೆರಳನ್ನ ಸೃಷ್ಟಿ ಮಾಡಕ್ ಶುರು ಮಾಡದ್ಮೇಲೆ ಇತರ 3 ಗಿಡಗಳಾದಂತ ಕಾಫಿ, ಕೋಕೋ ಮತ್ತು ಜಾಯಿಕಾಯಿ ಗಿಡಗಳನ್ನ ಸೇರಿಸ್ತಾ ಬಂದಿದ್ದೀವಿ. ಕೋಕೋ 18 ಅಡಿ 18 ಅಡಿ ಅಂತರದಲ್ಲಿದೆ, ಜಾಯಿಕಾಯಿ ಸಹ 18 ಅಡಿ 18 ಅಡಿ ಅಂತರದಲ್ಲಿದೆ. ಬೇರೆ ಬೇರೆ ಬ್ಲಾಕ್ ಅಲ್ಲಿ ಇದೆ, ಒಂದೇ ಬ್ಲಾಕ್ ಅಲ್ಲಿ ಎರಡನ್ನು ಸೇರಿಸಿಲ್ಲ, ಸಪರೇಟ್ ಆಗಿ ಹಾಕಿದ್ದೀವಿ. ಇದಿಷ್ಟು ಪ್ಲಾಂಟಿಂಗ್ ಅನ್ನು ನಾವು ಮೊನ್ನೆ ಜೂನ್ 2025ರಲ್ಲಿ ಮಾಡಿದ್ದೀವಿ. ಹಾಗಾಗಿ ಈಗ ನಮ್ಮಲ್ಲಿ 7 ರೀತಿಯ ಬಹುಬೆಳೆ ಬಹುಮಾಡಿ ಪದ್ಧತಿಯಂತಹ ಒಂದು ಯೋಜನೆ ನಮ್ಮ MS ಫಾರ್ಮ್ ಅಲ್ಲಿ ಆಗಿರೋದನ್ನ ನೀವು ಗಮನಿಸಬಹುದು. So summary, so what are the things we have planted in this 4 acres? These are all the summary we have. Next slide. So we have coconut, about 150 plants. This is Tiptur Tal at the 27 by 27 matrix. We have Areca nut, which is local from Sakarayapatna Kaduru, which is about 800 numbers, which is 9 by 9 matrix. Then the fruit plants, about 10 types of fruit plants, each about 20 numbers, approximately 200 numbers of coconut, fruit, different types of fruit plants have been planted now, and we have started replacing them also wherever there is slot to be replaced. And we also introduced about 25 numbers of nutmeg plant, which is grafted one as a diagonal plant in one of the block, and cocoa as a diagonal plant in another block, about 80 of them. As I already said, coffee Arabica Chandragiri F1 generation, about 450 of them. ಮಿತ್ರರೇ, ಈ 6 ತರದ ಬೆಳೆಗಳನ್ನ ಮತ್ತೆ ಅರಣ್ಯ ವೃಕ್ಷಗಳ ಜೊತೆಗೆ ಮಿಲಿಯಾ ದುಬಿಯಾ ಮತ್ತು ಹೆಬ್ಬೇವು ಮತ್ತು ಮಹಾಗನಿ ಜೊತೆಗೆ ಅದರ ಜೊತೆಗೆ ಇದು 6 ಸಸ್ಯಗಳು ನಮ್ಮ ಈ 4 ಎಕರೆ MS ಫಾರ್ಮ್ ವಿಸ್ತೀರ್ಣದಲ್ಲಿ ಜೋಡಿಸಲ್ಪಟ್ಟಿವೆ. ತಿಪ್ಟೂರ್ ಟಾಲ್ ತೆಂಗು 150 ಗಿಡಗಳು, ಅಡಿಕೆ ಲೋಕಲ್ ಅಡಿಕೆ ಅಂತ ಹೇಳ್ತಾರೆ, ಕಡೂರು ಸಕರಾಯಪಟ್ಟಣದ್ದು 800 ಗಿಡಗಳು, ಹಣ್ಣಿನ ಗಿಡಗಳು 10 ಜಾತಿಗಳು 20, ಅದು 200 ಹಣ್ಣಿನ ಗಿಡಗಳನ್ನ ಜೋಡಿಸಿದೀವಿ. ಜಾಯಿಕಾಯಿ ಗಿಡಗಳು 25, 18 ಅಂತರದಲ್ಲಿದೆ, ಇವು ಕಸಿ ಮಾಡಿದ ಜಾಯಿಕಾಯಿ ಗಿಡಗಳನ್ನ ಹಾಕಿದೀವಿ. ಮತ್ತೆ ಕೋಕೋ ಒಂದು 80 ಗಿಡಗಳಿದೆ, ಅದು 18 ಅಡಿ ಅಂತರದಲ್ಲಿ ಬೇರೆ ಬ್ಲಾಕ್ ಅಲ್ಲಿ ಇದೆ. ಸೊ ಇದು ಈ ಮೊನ್ನೆ ಜೂನ್ ನಲ್ಲಿ ನಾವು ಪ್ಲಾಂಟ್ ಮಾಡಿದ್ದೀವಿ. ಮತ್ತು ನಮ್ಮ ತೆಂಗಿನ ಸಾಲಿನಲ್ಲಿ 2 ಗಿಡಗಳ ಮಧ್ಯೆ 9 ಅಡಿ ಅಂತರದಲ್ಲಿ ಈ ಕಾಫಿ ಗಿಡ ಅರೇಬಿಕಾ ಚಂದ್ರಗಿರಿ F1 ಅನ್ನತಕ್ಕಂಥ ಒಂದು ಕಾಫಿ ಗಿಡ ಒಂದು 450 ಗಿಡ ಹಿಡಿದಿದೆ. ಇದಿಷ್ಟನ್ನು ಪ್ಲಾಂಟ್ ಮಾಡಿದ್ದೀವಿ. ಈ 7 ರೀತಿಯ ಪ್ಲಾಂಟ್ ಗಳನ್ನ ನಾವು MS ಫಾರ್ಮ್ ನಲ್ಲಿ ಬಹುಬೆಳೆ ಬಹುಮಡಿ ಪದ್ಧತಿಗೋಸ್ಕರ ಮಾಡಿದ್ದೀವಿ. ಅದ್ರ ಜೊತೆಗೆ ಕಂಪ್ಯಾನಿಯನ್ ಸ್ಪೀಶೀಸ್ ಪ್ಲಾಂಟ್ಸ್. ಸೊ ಎವ್ರಿ ಗ್ರಿಡ್, these are all grid plants. Every grid plant will have what is called companion species plant. Okay, and there are green manure plants which are go all along the border and the internal roads that you have seen in our videos and practically also who have visited our MS farm and all along the life fence. So there are sufficient numbers of green manuring plants being planted as a companion plant, as a cover crop plant, as a
live fencing plant or interbunt plants. So these are also adding more diversity of different canopy, different root system into the farm design. So ಈ 7 ತರದ ಸಸ್ಯ ಪ್ರಭೇದಗಳ ಜೊತೆಗೆ ಹಸಿರೆಲೆ ಗೊಬ್ಬರದ ಗಿಡಗಳಾದಂತಹ ಸಂಗಾತಿ ಸಸ್ಯಗಳು ಮತ್ತು ಹಸಿರೆಲೆ ಗೊಬ್ಬರದ ಗಿಡಗಳನ್ನು ನಾವು ಈ ಪ್ರತಿ ಗಿಡದ ಅಕ್ಕಪಕ್ಕದಲ್ಲೂ ಮತ್ತು ನಮ್ಮ ನೀರಾವರಿ ವ್ಯವಸ್ಥೆಯ ಪೈಪ್ಲೈನ್ ಪಕ್ಕದಲ್ಲೂ ಮತ್ತು ನಮ್ಮ ಒಳರಸ್ತೆಯ ಎರಡೂ ಬದಿಯಲ್ಲೂ ಜೋಡಿಸಿರೋದ್ರಿಂದ ಈ ಹಸಿರು ಗೊಬ್ಬರದ ಬೆಳೆಗಳು ಸಸ್ಯಗಳು ಸಹ ವೈವಿಧ್ಯತೆಯನ್ನು ಸೃಷ್ಟಿ ಮಾಡಲಿಕ್ಕೆ ನಮ್ಮ MS ಫಾರ್ಮ್ ನಲ್ಲಿ ಸಪೋರ್ಟ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಮಿತ್ರರೇ, ಈ ವೈವಿಧ್ಯತೆ ಅನ್ನೋದು ಹೇಗಿದೆ ಅದನ್ನ ನಾವು ಬಹುಬೆಳೆ ಬಹುಮಾಡಿ ಪದ್ಧತಿನಲ್ಲಿ ಬಹಳ ಸುಲಭವಾಗಿ ಇದನ್ನ ನಾವು ಸಾಧಿಸಬಹುದು. ಕೆಲವೇ ವರ್ಷಗಳಲ್ಲಿ ನಾವು ನೈಸರ್ಗಿಕ ಕೃಷಿನ ಪ್ರಾರಂಭ ಮಾಡಿದ ಕೆಲವೇ ವರ್ಷಗಳಲ್ಲಿ ಈ ವೈವಿಧ್ಯತೆಯನ್ನ ನಾವು ತರಲಿಕ್ಕೆ ಸಾಧ್ಯ ಇದೆ. ಈ ವೈವಿಧ್ಯತೆಯನ್ನ ತರೋದ್ರಿಂದ ನಮ್ಮ ನೈಸರ್ಗಿಕ ಕೃಷಿಯ ಪ್ರಾರಂಭಿಕ ಹಂತಗಳು ಸುಸೂತ್ರವಾಗಿ ನಡೆಯುತ್ತವೆ ಮತ್ತು ನಮ್ಮ ಖರ್ಚು ವೆಚ್ಚಗಳು ಕಡಿಮೆ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಫ್ರೆಂಡ್ಸ್, in a less span of 3 years, we are able to create such a diversity of different species of plants as per the multi-layer multi-cropping design which I have explained today at our MS farm, Banavati, Dodballapura Taluku. So close to 3,000 plus plants are there of 10 to 12 species which we have planted, and obviously there is a weed diversity which will grow of its own because we welcome weeds. So that also adds more diversity into this place. So in essence, natural farming means diversity. Diversity has to be created using multi-layer, multi-cropping design that we have started following now at MS Farm. So you might have seen them in our YouTube channel video as well as our physical visit to our farm. So what next? Here is an opportunity for our friends who wish to visit our MS Farm this weekend, that is 9th and 10th of August, Saturday and Sunday. I will be available at our MS Farm. So please plan your visit. We'll spend one full day. You can come either of the day. It is not a 2 days program. It's a 1 day farm visit opportunity. You can select any of the date, either Saturday 9th of August or the Sunday 10th of August, and register yourself, and then please join us. So we will be spending one full day with you. You can able to see this multi-layer, multi-cropping, diversified system, and how our soil is regenerated, how our input cost is being reduced, and how I am following the 000 natural farming system principle. All you can practically see in your visit to our MS Farm this weekend. ಮಿತ್ರರೇ, ಈ ವಾರಾಂತ್ಯದಲ್ಲಿ 9ನೇ ತಾರೀಕು ಮತ್ತು 10ನೇ ತಾರೀಕು ಶನಿವಾರ ಮತ್ತು ಭಾನುವಾರ ನಮ್ಮ MS Farm ನಲ್ಲಿ ತೋಟದ ಭೇಟಿ ಕಾರ್ಯಕ್ರಮ ಇರುತ್ತೆ. ಯಾರಿಗೂ ನಮ್ಮ MS Farm ಗೆ ಬರ್ಲಿಕ್ಕೆ ಅವಕಾಶ ಆಗಿಲ್ಲ ಇದುವರೆಗೂ, ಈ ಅವಕಾಶ ಉಪಯೋಗಿಸ್ಕೊಳ್ಳಿ. ಖಂಡಿತ ಬನ್ನಿ. ಇದು 2 ದಿನ ಇರುತ್ತೆ, ಆದ್ರೆ 1 ದಿನ ಮಾತ್ರ ನೀವು ಬರ್ಬೇಕಾಗುತ್ತೆ. ಸೊ ಶನಿವಾರ ಬರಕಾಗದೆ ಇದ್ದವರು ಭಾನುವಾರ ಬನ್ನಿ. ಈ ರೀತಿ ಬನ್ನಿ, ನೋಂದಾಯಿಸ್ಕೊಳ್ಳಿ, ನಮ್ ಜೊತೆ ಇರಿ. 1 ದಿನ ಪೂರ್ತಿ ನಾವು ಜೊತೆಲಿರೋಣ. ಈ ಬಹುಬೆಳೆ ಬಹುಮಾಡಿ ಪದ್ಧತಿನಲ್ಲಿ ನಾವೇನ್ MS Farm ನಲ್ಲಿ ನೈಸರ್ಗಿಕ ಕೃಷಿ ಪ್ರಾರಂಭ ಮಾಡಿದೀವಿ 3 ವರ್ಷದ ಹಿಂದೆ, ಅದೆಲ್ಲವನ್ನೂ ನೀವು ಗಮನಿಸ್ತಾ ಹೋಗ್ಬೋದು. ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ವಿವರಣೆಯನ್ನ ನಾನು ನಿಮ್ಗೆ ಅವತ್ತು ಕೊಡ್ತೀನಿ. ಮತ್ತೆ ನಿಮ್ಮ ಕೆಲವು ಸಂದೇಹಗಳಿಗೂ ನಾವು ಅಲ್ಲಿ ವಿಚಾರ ಮಾಡ್ತಾ ಹೋಗೋಣ, ವಿಮರ್ಶೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರನ್ನೂ ಮತ್ತೆ ನಮ್ಮ MS Farm ಗೆ ಆಹ್ವಾನಿಸ್ತಾ ಇದ್ದೀನಿ. Friends, take this opportunity. Please do visit our MS Farm at your convenience. Thank you very much.